ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಸರ್. ಬೆಳಿಗ್ಗೆ ಟಿಫನ್ ಇರುತ್ತೆ 7 o'clock 12 o'clock ಇರುತ್ತೆ. ಬೆಳಿಗ್ಗೆ ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ, ಪೂರಿ, ದೋಸೆ, ವಡೆ ಸರ್. ಮಸಾಲೆ ದೋಸೆ, ಆನಿಯನ್, ಸೆಟ್ಟು, ಪ್ಲೈನ್, ಖಾಲಿ. ಪುರಿ, ಇಡ್ಲಿ, ಉದ್ನೋಡೆ, ಕಾಳೋಡೆ, ಚಿತ್ರಾನ್ನ ಇದೆ, ಬಾತ್ ಇರ್ತದೆ. ಯಾವ್ದಾರ ಒಂದು ಬಾತು, ಒಂದೇ ಅಂತಲ್ಲ, ಯಾವ್ದಾರ ಒಂದು ಬಾತು ಮಾಡೇ ಮಾಡಿ. ಚಿತ್ರಾನ್ನ ಎಳ್ಳಿಕಾಯಿ ಚಿತ್ರಾನ್ನ ಅಂದ್ಬಿಟ್ಟು ಡೈಲಿ ಇರ್ತದೆ. ಅದು ಸೀಸನ್ ಇದ್ದಂಗೆ ಕಾಯಿ ಸಿಗ್ತದೆ, ಇಲ್ಲ ಅಂದ್ರೆ ಇಂಬೆಹಣ್ಣು ಚಿತ್ರಾನ್ನನೇ ಸರ್. ಆಲೆ 6 ವರ್ಷ ಆಯ್ತು. ಹೋಟ್ಲು ಅಂತಂದ್ರೆ ಒಂದು 4 ಜನಕ್ಕೆ ಅನ್ನ ಹಾಕ್ಬೇಕು ಅನ್ನೋದೊಂದು ನಮ್ಮ ಆಸೆ ಇರೋದೆ. ಅದೇ ಮನೆ ಊಟ ತರ ನಾವು ಮಾಡಿರೋದು. ಅವ್ರವ್ರೇ ಹಾಕೊಳ್ಳತ್ತಾರ. ಬಿಲ್ ಕೊಟ್ಟೆ ಕೊಡ್ತಾರೆ. ಅದ್ರಲ್ಲಿ ಒಂದು ಒಬ್ರು ಇಬ್ರು ಹೋಗ್ತಾರ. ಏನು ಮಾಡಕ ಅಂದ್ರೆ ಇನ್ನೂ ಹಣ್ಣು ಮೋಸ ಮಾಡ್ಬಿಡದಲ್ಲ. ಮೋಸ ಮಾಡ್ದಾನ ಅವ್ನು ಎಲ್ಲೇ ಇದ್ರು ಅವರು ಹತ್ರಷ್ಟು ಖರ್ಚು ಮಾಡ್ಬೇಕಾಗದು. ತಿನ್ನು ಅನ್ನೋಕೆ ಯಾವತ್ತೇ ಅಲ್ಲಿ ಮೋಸ ಮಾಡ್ಬಾರ್ದು. ಯಾವೊಂದು ನಮ್ಮ ಪದ್ಧತಿ ಅದು. ಮುದ್ದೆ ಮಾಡ್ತೀವಿ ಸರ್. ಇಲ್ಲಿ ಸಿಟ್ ಮಾಡಿಸ್ಕೊಂಡು ಮುದ್ದೆ ಮಾಡ್ತೀವಿ. 12 ಗಂಟೆಗಿಂಟು ಪುರಿ ಇರ್ತದೆ ಸರ್. ಮುದ್ದೆ ಇಳ್ಕ ಟೈಮ್ನಲ್ಲಿ ಮಾತ್ರ ನಾಷ್ಟ ಇರೋದಿಲ್ಲ. ಬೋಂಡ, ಉದ್ದಿನೋಡೆ, ಮಸಾಲೆ ವಡೆ, ಬಜ್ಜಿ, ಅನ್ನ ಸಾಂಬಾರು, ಪೂರಿ, ಸಾಗು, ರಸಂ. ಈಗ ಅದು ಮಸಾಲೆ ವಡೆ, ಇದು ಉದ್ದಿನೋಡೆ, ಎರಡು ಹೋಗುತ್ತೆ. ಮಧ್ಯಾಹ್ನ ಬಂದು ಬಜ್ಜಿ ಅದು ಹೋಗುತ್ತೆ. ಬೋಂಡ ಒಂದೊಂದು ದಿವಸ, ಪಕೋಡ. ಊಟನೂ ಇರುತ್ತೆ. ಊಟಕ್ಕೆ ಚಪಾತಿ ಊಟ, ಮುದ್ದೆ ಊಟ. ಮೇನ್ ಮುದ್ದೆ ಊಟ ನಾವು ಸರ್. ಹಳ್ಳಿಯಿಂದ ರಾಗಿ ತಂದು ರೈತರ ಹತ್ರ ಮುದ್ದೆ ಚೆನ್ನಾಗಿ ಕೊಡ್ತೀವಿ. ಸಂಡೇ ಹಾಫ್ ಡೇ ಇರುತ್ತೆ, ಟಿಫನ್ ಇರುತ್ತೆ. ಸಿಂಗಲ್ ಇಡ್ಲಿ ತಗೊಂಡ್ರೆ 20 ರೂಪಾಯಿ ಮಾಡಿದ್ದೀವಿ. 2 ಇಡ್ಲಿ ತಗೊಂಡ್ರೆ 35. ಒಂದು ಇಡ್ಲಿ ಹಾಫ್ ರೈಸ್ ತಗೊಂಡ್ರೆ 40 ರೂಪಾಯಿ. ಬರೀ ರೈಸ್ ತಗೊಂಡ್ರೆ 35. ಹಾಫ್ ರೈಸ್ ತಗೊಂಡ್ರೆ 25. BL ಲೇಔಟು, ದ್ವಾರಕ ರೋಡು, ಬ್ಯಾಡ್ರಳ್ಳಿ, ಅನುಪಮ ಹಾಸ್ಪಿಟಲ್ ಬ್ಯಾಕ್ ಸೈಡು. ಥ್ಯಾಂಕ್ ಯು.